ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ದ್ವಿತೀಯ PUC ಪಠ್ಯದ ಮುಟ್ಟಿಸಿಕೊಂಡವನು ಕಥೆಯ ವಿವರಣೆಯನ್ನು ಹೇಳ್ತೇನೆ. ಇದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಕೊನೆಯ ಹಂತದ ತಯಾರಿಗೆ ಸಹಾಯಕ ಆಗಬಹುದು. ಮುಟ್ಟಿಸಿಕೊಂಡವನು ಕಥೆಯನ್ನು ಪ್ರಾರಂಭಿಸೋಣ. ಮುಟ್ಟಿಸಿಕೊಂಡವನು ಕಥೆಯನ್ನು ಬರೆದಂಥವರು P. ಲಂಕೇಶ್ ಅವರು. ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಕನ್ನಡ ಕಥಾ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದಂತಹ ಲೇಖಕರು P. ಲಂಕೇಶ್ ಅಂತಲೇ ಹೇಳ್ಬೋದು. P. ಲಂಕೇಶ್ ಅವರು ಬರೆದಿರುವಂತಹ ವಿಶಿಷ್ಟವಾದ ಕಥೆಗಳಲ್ಲಿ ಮುಟ್ಟಿಸಿಕೊಂಡವನು ಕೂಡ ಒಂದು. ಮುಟ್ಟಿಸಿಕೊಂಡವನು ಕತೆ ಬಸಲಿಂಗ ಅನ್ನುವಂತಹ ಒಬ್ಬ ಮುಗ್ಧ ಮನುಷ್ಯನಲ್ಲಿ ಕೂಡ ಜಾತಿ ಪ್ರಜ್ಞೆ ಅನ್ನುವಂಥದ್ದು ಎಂತೆಂತಹ ತೊಂದರೆಗಳನ್ನು ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಸವಿಸ್ತಾರವಾಗಿ ನಮಗೆ ಇಲ್ಲಿ P. ಲಂಕೇಶ್ ಅವರು ಹೇಳ್ತಾ ಹೋಗ್ತಾರೆ. P. ಲಂಕೇಶ್ ಅವರ ಅದ್ಭುತವಾದಂತಹ ಕತೆ ಅಂತ ಹೇಳಬಹುದು. ಕಥೆಯನ್ನು ಪ್ರಾರಂಭಿಸೋಣ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ಯಾಕೆ ಅಂತಂದರೆ ಉಳುಮೆ ಮಾಡೋದನ್ನು 4 ದಿನ ತಡ ಮಾಡಿದರೆ ನೇಗಿಲಿನ ಕುಳ ನೆಲದಲ್ಲಿ ನಾಟ್ತಾ ಇರಲಿಲ್ಲ. ಬೇಗ ಬೇಗ ಉಳುಮೆ ಮಾಡೋಣ ಅಂತಂದರೆ ಅವನತ್ರ ಇರುವಂತಹ 2 ಎತ್ತುಗಳಲ್ಲಿ ಒಂದು ಎತ್ತು ನೊಗ ಇಟ್ಟ ತಕ್ಷಣ ಮಲ್ಕೊಂಡ್ಬಿಡ್ತಾ ಇತ್ತು. ಎಷ್ಟು ಹೊಡೆದ್ರೂ ಮೇಲೆದೇಳೋದೇ ಇಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವಂತಹ ಸೂಚನೆಗಳು ಕೂಡ ಇದ್ವು. ಅದು ಕೂಡ ನೊಗ ಇಟ್ಟ ತಕ್ಷಣ ಮಲಗ್ತಾ ಇತ್ತು. ಆದರೆ ಒಂದು ಏಟು ಕೊಟ್ಟ ತಕ್ಷಣ ಮೇಲೆದೇಳ್ತಾ ಇತ್ತು. ಮತ್ತು ಜೊತೆಗಾರ ಎದ್ದೇಳದೆ ಇರೋದನ್ನು ನೋಡಿ ತನಗೂ ಕೆಲಸ ಇಲ್ಲ ಅಂತ ಹೇಳಿ ಖುಷಿಗೊಳ್ಳುವ ಹಾಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಆ 2 ಎತ್ತುಗಳನ್ನು ಸಂತೆನಲ್ಲಿ ಸಾಟಿ ಮಾಡಬೇಕು. ಆ ಸಾಟಿ ಮಾಡಬೇಕು ಅಂತಂದರೆ ಆ ಎತ್ತುಗಳ ಬಗ್ಗೆ ಹೇಳಲಿಕ್ಕೆ ಏನಾದರೂ ಒಳ್ಳೇದಿರಬೇಕು. ಅಲ್ಲಿ ಯಾವ ಒಳ್ಳೆಯ ವಿಚಾರಗಳೂ ಇರಲಿಲ್ಲ. ಅದರ ಜೊತೆಗೆ ಸುಳ್ಳು ಹೇಳಿ ಮಾರಾಟ ಮಾಡುವಂತಹ ಮಾತುಗಾರಿಕೆ ಆಗಲಿ ಎದೆಗಾರಿಕೆ ಆಗಲಿ ಬಸಲಿಂಗನಲ್ಲಿ ಇರೋದಿಲ್ಲ. ಹಾಗಾಗಿ ಹೇಗೆ ನನ್ನ ಎತ್ತುಗಳನ್ನು ಮಾರಾಟ ಮಾಡಿ ಬೇರೆ ಎತ್ತುಗಳನ್ನು ಹೊಂಚ್ಕೋಬೇಕು ಅನ್ನೋದು ಅವನಿಗೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆ ನಡುವೆ ಮಗುವಿಗೆ ಹುಷಾರಿಲ್ಲ, ಕೆಮ್ಮು ಹೋಗ್ತಾನೇ ಇಲ್ಲ. ಶಿವನೂರು ಸ್ವಾಮಿಗಳ ಹತ್ರ ತೋರಿಸ್ಕೊಂಡು ಬನ್ನಿ ಅಂತ ಹೇಳಿ ಹೆಂಡತಿ ಸಿದ್ಲಿಂಗಿ ಪದೇ ಪದೇ ಹೇಳ್ತಾನೆ ಇದ್ಲು. ಅದಕ್ಕೂ ಕೂಡ ಬಸಲಿಂಗನಿಗೆ ಸಮಯ ಇರಲಿಲ್ಲ. ಆ ನಡುವೆ ಆ ಬಸಲಿಂಗನ ಎಡಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಆ ಕಾಣಿಸ್ಕೊಂಡಂತಹ ನೋವು ದಿನೇ ದಿನೇ ಜಾಸ್ತಿ ಆಗ್ತಾನೇ ಇರುತ್ತೆ. ಮೊದಲು ಸಾಮಾನ್ಯವಾದಂತಹ ಕಣ್ಣು ನೋವು ಇರಬಹುದು ಅಂತ ಹೇಳಿ ಸ್ವಲ್ಪ ಉದಾಸೀನ ಮಾಡ್ತಾನೆ. ಆದರೆ ಕಣ್ಣು ಕೆಂಪಿರೋಲ್ಲ. ಕಣ್ಣಿನ ಸುತ್ತ ನೋವು ಮಾತ್ರ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಬಲಗಣ್ಣಲ್ಲಿ ಆ ನೋವಿರೋದಿಲ್ಲ. ಎಡಗಣ್ಣು ನೋವ್ತಾ ಇದ್ರೆ ಪರವಾಗಿರಲಿಲ್ಲ. ಆದರೆ ನೋವಿನ ಜೊತೆಗೆ ದಿನೇ ದಿನೇ ಮಂದ ಆಗಲಿಕ್ಕೆ, ದೃಷ್ಟಿ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಬಸಲಿಂಗನಿಗೆ ಭಯ ಆಗುತ್ತೆ. ತನ್ನ ಎಂದಿನ ವೈದ್ಯರಿಗೆ ತೋರಿಸ್ತಾನೆ. ಅವರು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಏನು ಅರ್ಥ ಆಗಿಲ್ಲ ಅಂತಂದ್ರೂ ಕೂಡ ಬಸಲಿಂಗನಿಗೆ ಧೈರ್ಯ ತುಂಬಲಿಕ್ಕೆ ಒಳ್ಳೊಳ್ಳೆಯ ಮಾತುಗಳನ್ನಾಡ್ತಾರೆ. ತಮ್ಮ ವೃತ್ತಿ ಜೀವನದ ಪವಾಡಗಳನ್ನು ವಿವರಿಸ್ತಾರೆ. ಹಚ್ಕೊಳ್ಳಿಕ್ಕೆ ಒಂದು ಲೇಹ್ಯವನ್ನು ಕೊಡ್ತಾರೆ. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದಂತಹ ಬಸಲಿಂಗ ಹಲವು ದಿನಗಳವರೆಗೆ ಅವರು ಕೊಟ್ಟಂತಹ ಲೇಹ್ಯವನ್ನು ಹಚ್ಕೊಂಡು ಅವರ ಸಲಹೆಯಂತೆ ಬಟ್ಟೆ ಕಾವನ್ನು ಉಪ್ಪಿನ ಕಾವನ್ನು ಕೊಟ್ಕೊಂಡ್ರೂ ಕೂಡ ಅವನ ಕಣ್ಣಿನ ನೋವು ಮಾತ್ರ ಕಡಿಮೆ ಆಗೋದಿಲ್ಲ. ಹಾಗಂತ ಹೆಂಡತಿ ಸಿದ್ಲಿಂಗಿಗೆ ಹೇಳಿದರೆ ಆಕೆ ಇದೆಲ್ಲ ನಿನ್ನ ಭ್ರಮೆ ಅಂತ ಹೇಳಿ ಅಂದುಬಿಡ್ತಾಳೆ. ಹಾಗಾಗಿ ಬಸಲಿಂಗನಿಗೆ ಕೋಪ ಬರುತ್ತೆ. ಜೊತೆಗೆ ತಾನು ಅಸಹಾಯಕ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಆತನ ಎಡಗಣ್ಣಿನ ನೋವು ಎಷ್ಟು ಬಾಧಿಸ್ತಾ ಇತ್ತು ಅವನನ್ನು ಅಂತಂದರೆ ಅವನಿಗೆ ಉಳಿದಿರುವ ನೆಲ ಆಗಲಿ ಮಗುವಿನ ಕಾಯಿಲೆ ಆಗಲಿ ಯಾವುದು ಕೂಡ ಗಮನ ಹರಿಸಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅಷ್ಟೊಂದು ನೋವಿದ್ದಿದ್ದರಿಂದ ತನಗೆ ಪರಿಚಯಸ್ಥರಲ್ಲೆಲ್ಲ ತನ್ನ ಕಷ್ಟವನ್ನು ತೋಡ್ಕೊಳ್ತಾ ಇರ್ತಾನೆ. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ತಿಮ್ಮಪ್ಪನಿಗೆ ನಿನ್ನ ಕಣ್ಣು ನೋವನ್ನು ತೋರಿಸು ಅಂತ ಹೇಳಿ ಸಲಹೆ ಮಾಡ್ತಾರೆ. ಅಲ್ಲಿವರೆಗೂ ಬಸಲಿಂಗ ಅಂದ್ಕೊಂಡಿದ್ದ ಈ ಸರ್ಕಾರಿ ಆಸ್ಪತ್ರೆ ಅಂತಂದರೆ ದಿಕ್ಕು ದಿವಾಳಿ ಇಲ್ಲದೆ ಇರೋರು, ಗತಿ ಇಲ್ಲದೆ ಇರೋರು ಹೋಗುವ ಜಾಗ ಅಂತ ಹೇಳಿ ಅಂದ್ಕೊಂಡಿದ್ದಂಥವನು ಕೊನೆ ಪ್ರಯತ್ನವಾಗಿ ಅವರಿಗೂ ಒಂದ್ಸಲ ತೋರಿಸೋಣ ಅಂತ ಹೇಳಿ ಅಂದ್ಕೊಳ್ತಾನೆ.
ಮತ್ತು ಯಾರು ತಿಮ್ಮಪ್ಪನ ಬಗ್ಗೆ ಹೇಳಿದ್ರಲ್ಲ ಅವರು ಧೈರ್ಯ ತುಂಬಿರ್ತಾರೆ. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರಿರ್ತಾರೆ ಅನ್ನೋದನ್ನು ಕೂಡ ವಿವರಿಸಿ ಹೇಳಿರ್ತಾರೆ. ಡಾಕ್ಟರ್ ತಿಮ್ಮಪ್ಪ ಇದ್ದಾರಲ್ಲ, ಅವರು ತುಂಬಾ ಬ್ಯುಸಿಯಾಗಿರುವಂತಹ, ಬಿಡುವಿಲ್ಲದೆ ಇರುವಂತಹ ವೈದ್ಯರು. ಅವರ ಆಸ್ಪತ್ರೆಗೆ ಬಸಲಿಂಗ ಹೋದಾಗ 10 ಜನ ಕ್ಯೂನಲ್ಲಿ ನಿಂತಿರ್ತಾರೆ, ಸಾಲುಗಟ್ಟಿ ನಿಂತಿರ್ತಾರೆ. ಅಲ್ಲಿದ್ದವರೆಲ್ಲ ಶ್ರೀಮಂತರೇನಲ್ಲ, ಎಲ್ಲರೂ ಬಡವರೇ. ಬಸಲಿಂಗನು ಕೂಡ ಕಾಯ್ತಾ ಕೂತ್ಕೊಳ್ತಾನೆ. ಅವನು ಸರದಿ ಬಂದಾಗ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಹೋಗ್ತಾನೆ. ಅವ್ರ ಎದುರು ನಿಂತ್ಕೊಂಡ ತಕ್ಷಣ ಅವನಿಗೇನನ್ಸುತ್ತೋ ಏನೋ, ಕಣ್ಣು ನೋವನ್ನು ತೋರಿಸ್ಲಿಕ್ಕೆ ಬಂದವನು ಅವನ ಇಡೀ ಕಷ್ಟಗಳನ್ನು ಹೇಳ್ಕೊಂಡ್ಬಿಡ್ತಾನೆ. ತನ್ನ ಕಷ್ಟಗಳನ್ನು ತೋಡಿಕೊಂಡಂತಹ ಬಸಲಿಂಗನ ಕಣ್ಣು ನೋವನ್ನು ಡಾಕ್ಟರ್ ತಿಮ್ಮಪ್ಪ ಪರೀಕ್ಷೆ ಮಾಡ್ತಾರೆ. ಅವರ ಸೂಟಿಯಾದಂತಹ ಬೆರಳುಗಳಿರ್ಬೋದು, ವಿಶ್ವಾಸ ತುಂಬಿದ ಮಾತುಗಳಿರ್ಬೋದು, ಇದೆಲ್ಲವೂ ಕೂಡ ಬಸಲಿಂಗನನ್ನು ಸೆಳೆದು ಬಿಡುತ್ತೆ. ಬಸಲಿಂಗನ ದೃಷ್ಟಿಯ ಅಳತೆಯನ್ನು, ಸ್ಪಷ್ಟತೆಯನ್ನು ನೋಡ್ತಾರೆ. ಯಾವ ಕಾರಣಕ್ಕಾಗಿ ಕಣ್ಣಲ್ಲಿ ನೋವಿರಬಹುದು ಅಂತ ಹೇಳಿ ಹುಡುಕಾಡ್ತಾರೆ. ಕೊನೆಗೆ ಹೇಳ್ತಾರೆ ಬಸಲಿಂಗನಿಗೆ, ಬಸಲಿಂಗಪ್ಪ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಒಂದು ಚಿಕ್ಕ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ ಹೇಳಿ ಕೇಳ್ತಾರೆ. ಬಸಲಿಂಗ ಮಾತಾಡೋದಿಲ್ಲ. ಬದಲಿಗೆ ಅವರನ್ನು ನೋಡಿದಂತಹ ನೋಟ ಹೇಗಿರುತ್ತೆ ಅಂತಂದರೆ, ಖಂಡಿತವಾಗ್ಲೂ ಸರಿ ಹೋಗುತ್ತಾ ಅನ್ನೋ ಥರ ಇರುತ್ತೆ. ವಿಶ್ವಾಸದಿಂದ ತಿಮ್ಮಪ್ಪ ಮಾತಾಡ್ತಾರೆ. ಬಸಲಿಂಗನಿಗೆ ವಿಶ್ವಾಸ ಮೂಡುತ್ತೆ. ತನ್ನ ಮನಸ್ಸಿನಲ್ಲೇ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮನೆಗೆ ಹೋಗ್ತಾನೆ. ಸಿದ್ಲಿಂಗಿ ಕೇಳಿದಾಗ ಕೇವಲ ಡಾಕ್ಟರ್ ಹೆಸರನ್ನಷ್ಟೇ ಹೇಳ್ತಾನೆ ಹೊರತು ಬೇರೆ ವಿಚಾರಗಳನ್ನು ಹೇಳುವಂತಹ ಉತ್ಸಾಹ ಅವನಲ್ಲಿ ಇರೋದಿಲ್ಲ. ಮರುದಿನ ಮನೆ ಕೆಲಸ, ಹಿತ್ತಿಲ ಕೆಲಸ, ನೀರು ನೀಡಿ ಇಂತೆಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಾನೆ. ಡಾಕ್ಟರ್ ತಿಮ್ಮಪ್ಪ ಎಷ್ಟು ಒಳ್ಳೆ ಡಾಕ್ಟ್ರು ಅಂತಂದರೆ, ಬಸಲಿಂಗನಿಗೋಸ್ಕರ ಕಾಯ್ತಾ ಇರ್ತಾರೆ ಆಪ್ರೇಷನ್ನಿಗೆ ರೆಡಿ ಮಾಡಿಕೊಂಡು. ಬಸಲಿಂಗ ಹೋದ ಕೆಲವೇ ನಿಮಿಷಗಳಲ್ಲಿ ಆಪ್ರೇಷನನ್ನು ಮಾಡಿ ಮುಗಿಸ್ತಾರೆ. ಆಪ್ರೇಷನ್ ಎಲ್ಲ ಆದಮೇಲೆ ಪುಟ್ಟ ಮಗುವಿನ ರೀತಿಯಲ್ಲಿ ಬಸಲಿಂಗಪ್ಪನ ಕೈ ಹಿಡ್ಕೊಂಡು ಹೇಳ್ತಾರೆ, ನೋಡು ಬಸಲಿಂಗಪ್ಪ, ಇದು ಬಹಳ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ಕಣ್ಣಿಗೆ ನೀರನ್ನು ಸೋಂಕಿಸ್ಬೇಡ. ಒಂದು ವೇಳೆ ಕಣ್ಣಿಗೆ ನೀರು ಬಿದ್ದಿದ್ದೆ ಆದರೆ ನಿನ್ನ ಕಣ್ಣು ಹಾಳಾಗುವಂತಹ ಸಂಭವ ಜಾಸ್ತಿ ಇದೆ, ಅಪಾಯ ಇದೆ. ಹಾಗಾಗಿ 2 ವಾರ ಕಣ್ಣಿಗೆ ನೀರನ್ನು ಸೋಂಕಿಸ್ಬೇಡ ಅಂತ ಹೇಳಿ ಕಳಿಸ್ತಾರೆ. ಬಸಲಿಂಗಪ್ಪನಿಗೆ ಮನೆಗೆ ಬರೋ ಅಷ್ಟರೊಳಗಡೆ ತಿಮ್ಮಪ್ಪನವರ ಮೇಲೆ ವಿಚಿತ್ರವಾದಂತಹ ಪ್ರೀತಿ ಮೂಡಿರುತ್ತೆ. ಅವರಲ್ಲಿ ವಿಶ್ವಾಸ ಮೂಡಿರುತ್ತೆ. ಅದೇ ವಿಶ್ವಾಸವನ್ನು ಹೊತ್ಕೊಂಡು ಮನೆಗೆ ಬಂದಂತಹ ಬಸಲಿಂಗನ ಮೇಲೆ ಅವನ ಹೆಂಡತಿ ಸಿದ್ಲಿಂಗಿ ದೊಡ್ಡ ಜಗಳವನ್ನೇ ಮಾಡಿಬಿಡ್ತಾಳೆ. ಯಾಕೆ ಅಂತಂದರೆ, ಹೆಂಡತಿ ಸಿದ್ಲಿಂಗಿಗೆ ಗಂಡ ಬಸಲಿಂಗನನ್ನು ಮುಟ್ಟಿ ಆಪರೇಷನ್ ಮಾಡಿರುವಂತಹ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಗೆ ಸೇರಿದಂಥವರು ಅನ್ನೋದು ಅದು ಹೇಗೋ ತಿಳಿದ್ಬಿಟ್ಟಿರುತ್ತೆ. ಬಸಲಿಂಗನಿಗೆ ಆಶ್ಚರ್ಯ ಆಗತ್ತೆ. ಆಸ್ಪತ್ರೆಗೆ ಹೋಗಿರುವಂಥವನು ನಾನು, ಆದರೆ ಹೆಂಡತಿ ಸಿದ್ಲಿಂಗಿಗೆ ಹೇಗೆ ಈ ಎಲ್ಲ ವಿಚಾರಗಳು ಗೊತ್ತಾಯಿತು ಅಂತ ಹೇಳಿ ಆಶ್ಚರ್ಯ ಆಗತ್ತೆ. ಆಶ್ಚರ್ಯ ಆದ ನಂತರ ಅವನಿಗೆ ಅವನ ಆಳ್ತನದಲ್ಲಿ, ವ್ಯಕ್ತಿತ್ವದಲ್ಲಿ ಏನೋ ಕಡಿಮೆ ಆದಂಗೆ ಅನಿಸುತ್ತೆ. ತಿಮ್ಮಪ್ಪನವರ ಬಗ್ಗೆ ಅದೆಷ್ಟೇ ವಿಶ್ವಾಸ ಮೂಡಿದ್ರೂ ಕೂಡ, ಆ ಸಂಬಂಧ ಎಷ್ಟು ಗಟ್ಟಿಯಾಗಿದ್ರೂ ಕೂಡ, ಡಾಕ್ಟರ್ ತಿಮ್ಮಪ್ಪ ಹೊಲೆಯರು ಅನ್ನುವಂತಹ ವಿಚಾರವನ್ನು ಕೇಳಿದ ತಕ್ಷಣ ಎಲ್ಲೋ ತನ್ನ ಜಾತಿ ಹಾಳಾಯಿತು ಅಂತ ಅಂದ್ಕೊಳ್ತಾನೆ. ಅವನ ಮತ್ತು ತಿಮ್ಮಪ್ಪನ ಸಂಬಂಧ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಡಾಕ್ಟರ್ ತಿಮ್ಮಪ್ಪ ಆಪರೇಷನ್ ಮಾಡಲಿಕ್ಕಿನ್ನ ಮುಂಚೆ ಒಂದು ಮಾತು ಅವ್ರ ಜಾತಿ ಬಗ್ಗೆ ಹೇಳಬೇಕಿತ್ತು ಅಂತ ಬಸಲಿಂಗನಿಗೆ ಅನಿಸುತ್ತೆ. ಅದು ಕೆಟ್ಟದ್ದು ಅಂತೇನೋ ಅಂದ್ಕೊಳ್ತಾನೆ. ಆನಂತರ ಅವನ ಇಡೀ ವ್ಯಕ್ತಿತ್ವದಲ್ಲೇ ಏನೋ ಕಡಿಮೆ ಆಗಿದೆ, ಹೊರಗಡೆ ಈ ವಿಚಾರ ಗೊತ್ತಾದರೆ ನನ್ನ ಮರ್ಯಾದೆಗೆ ಭಂಗ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾರಿಗೂ ಹೇಳಬಾರ್ದು ಅಂತ ತೀರ್ಮಾನ ಮಾಡ್ಕೊಳ್ತಾನೆ. ಹೆಂಡತಿ ಸಿದ್ಲಿಂಗಿ ಕೂಡ ಅದಕ್ಕೆ ಒಪ್ಕೊಳ್ತಾಳೆ. ಆದರೆ ಈಗ ಆಗಿರುವಂತಹ ಸೂತಕಕ್ಕೆ ಪರಿಹಾರ ಬೇಕು. ಆ ಸೂತಕವನ್ನು ಪರಿಹರಿಸಲಿಕ್ಕೆ ಆತ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿಬಿಟ್ರೆ ಸೂತಕ ಪರಿಹಾರ ಆಗುತ್ತೆ ಎನ್ನುವಂತಹ ನಂಬಿಕೆ ಬಸಲಿಂಗನದ್ದು. ತಿಮ್ಮಪ್ಪನವರು ಕಣ್ಣಿಗೆ ನೀರನ್ನು ಸೋಂಕಿಸ್ಬೇಡ ಅಂತ ಹೇಳಿರುವಂತಹ ಹಿತವಚನ ನೆನಪಲ್ಲಿದ್ರೂ ಕೂಡ ಅದು ಅಸ್ಪಷ್ಟ ಆಗಿರುತ್ತೆ ಅವನಿಗೆ. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆದೇ ಇರೋ ಹಾಗೆ ಸೂತಕ ಪರಿಹಾರಕ್ಕೆ ಅಂತ ಬಿಸಿ ಬಿಸಿ ನೀರನ್ನು ಹೊಯ್ದು ಸ್ನಾನ ಮಾಡಿಸ್ಬಿಡ್ತಾಳೆ.